ಸ್ವಂತ ತಾಯಿಗೆ ತಂದೆಗೆ ಸಾವಿಗೆ ಅಳ್ದೇ ಇರೋರು ಎದೆ ಹರ್ಕೊಂಡು ಮೈ ಪರ್ಚ್ಕೊಂಡು ಬಳೆ ಎಲ್ಲ ಒಡ್ಕೊಂಡು ಅಳ್ತಾ ಇದ್ದಾರೆ. ಈ ಅಳೋದು ನೋಡಿದ್ರೆ ಏನು ನಾಟಕೀಯವಾಗಿದೆಯಾ? ಏನು ಅವರ ಕೊಡುಗೆ? ಏನಾದ್ರು ಭಾರತಕ್ಕೆ ಏನಾದ್ರು ಫಂಡ್ ಕಟ್ಸಿದ್ರ, ಹಾಸ್ಪಿಟಲ್ ಕಟ್ಸಿದ್ರ, ಎಜುಕೇಶನ್ ಏನಾದ್ರು ದುಡ್ಡು ಕೊಟ್ರ? ಇಲ್ಲ. ದುಡ್ಡು ಕೊಟ್ಟಿರೋದು ಕಾಶ್ಮೀರಿನ 91ರ ಭಾಗ ಆಗ್ಲಿಕ್ಕೆ ದುಡ್ಡು ಕಟ್ಸಿದ್ದಾರೆ. ಅವನ ಮಾತನ್ನ ಧಿಕ್ಕರಿಸಿದ್ರೆ ಹಿಟ್ಲರ್ ರೀತಿಯಲ್ಲಿ ಡಾಕ್ಯುಮೆಂಟೆಡ್ 40,000 ಜನರ ಮಾರಣ ಹೋಮ ಆಗಿರ್ತಕ್ಕಂಥ ಒಬ್ಬ ಕ್ರೂರ ಮೃಗ. ಅಲ್ಲ ಬಿಟ್ರೆ ಬೇರೆ ಯಾರಿಗೂ ತಲೆಬಾಗೋದಿಲ್ಲ ಅಂತಾರೆ, ಒಂದೇ ಮಾತ್ರ ಹೇಳೋದಿಲ್ಲ ಅಂತಾರೆ. ಧರ್ಮದ ಗುರುಗೆ ತಲೆಬಾಗ್ತಾರೆ, ಅಳ್ತಾರೆ. ಹರಾಮೆ ಅದು, ಹರಾಮೆ ಅದು. ಭಾರತದ ವಿರುದ್ಧ ನಡೆದ ಅನೇಕ ಪಿತೂರಿಗಳಲ್ಲಿ ಇರಾನಿನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ. ಅಯಾತುಲ್ಲಾ ಖೊಮೇನಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಮದ್ರಸ ಪಾಠವೇ ಇದಕ್ಕೆ ಮೂಲ ಕಾರಣ ಆಗುತ್ತೆ. ಫೆಬ್ರವರಿ 14 ಪುಲ್ವಾಮಾದಲ್ಲಿ 47 ಭಾರತೀಯ ಸೈನಿಕರು ಹೋದ್ರಲ್ಲ, ಕಣ್ಣೀರು ಬರಲಿಲ್ಲ. ನಿಮ್ಮ ಭಾಷೆ ಹೇಳುವ ಇನ್ಸಾನಿಯತ್, ಬ್ರದರ್ಹುಡ್ ನಿಮಗೆ ಸೆಲೆಕ್ಟಿವ್ ಆಗಿದೆ. ಕೇವಲ ಇರಾನ್ ಮತ್ತು ಪ್ಯಾಲೆಸ್ತೀನ್ ಕಣ್ಣಿಗೆ ಬೀಳುತ್ತೆ, ಬಾಂಗ್ಲಾದೇಶ ಕಣ್ಣಿಗೆ ಬೀಳೋದಿಲ್ಲ. ಅವ್ರು ಇರ್ತಕ್ಕಂಥ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸಬೇಕು ಅನ್ನುವ ಉದ್ದೇಶದಿಂದ ಇಸ್ರೇಲ್ ಅಟ್ಯಾಕ್ ಮಾಡಿದ್ರಲ್ಲಿ ತಮ್ಮನ್ನ ತಾವು ಕಾಪಾಡಲಿಕ್ಕೆ ಮಾಡಿರ್ತಕ್ಕಂಥ ದಿಟ್ಟ ಹೆಜ್ಜೆಗೆ ನನ್ನ ಬೆಂಬಲ ಇದೆ. ರೈತ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗಿರಿ. ಅಲ್ಲೆಲ್ಲೋ ಇರಾನ್, ಇರಾಕ್, US ನಡುವೆ ನೋಡಿ ಯುದ್ಧ ಆಗುತ್ತೆ. ಅಲ್ಲೆಲ್ಲೋ ಒಬ್ಬ ಸರ್ವಾಧಿಕಾರಿ ಕಮೆಂಟ್ ಸಾವಿಗೀಡಾಗ್ತಾರೆ. ಇಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲೋ ಒಂದು ಪುಟ್ಟ ಗ್ರಾಮದಲ್ಲಿ ಪ್ರೊಟೆಸ್ಟ್ ಆಗುತ್ತೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಜೊತೆಯಲ್ಲಿ ಯುದ್ಧದ ಒಂದು ಭೀಕರತೆ ಇದೆಯಲ್ಲ, ಎಲ್ಲದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತರಾದಂತ ಪ್ರಶಾಂತ್ ಸಂಬರ್ಗಿ ಸರ್ ಇದ್ದಾರೆ. ಸರ್, ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲೆಲ್ಲೋ ಇರಾನ್, ಇರಾಕ್, USA ನಡುವೆ ಆಗುವಂತ ಯುದ್ಧ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಸಣ್ಣ ಗ್ರಾಮದಲ್ಲಿ, ಅಲಿಪುರ ಎನ್ನುವಂತ ಗ್ರಾಮದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಖಮೇನಿ ಅಂತ ಒಬ್ಬ ಸರ್ವಾಧಿಕಾರಿ ಸಾವಿಗೀಡಾದಂತ ಸಂದರ್ಭದಲ್ಲಿ ಇದು ಈಗ ಚರ್ಚೆಗೆ ಆಗ್ತಾ ಇರುವಂತ, ಮುನ್ನೆಲೆಗೆ ಬರ್ತಾ ಇರುವಂತದ್ದು ಏನಂದ್ರೆ, ಎಲ್ಲೋ ನಮ್ಮ ಭಾರತದ ಗಡಿ ಕಾಯುವಂತ ಒಬ್ಬ ಯೋಧ ಸತ್ರೆ ಅಥವಾ ನಮ್ಮ ದೇಶದಲ್ಲಿ ಸಾವು ನೋವಾದಂತ ಸಂದರ್ಭದಲ್ಲಿ ಕಣ್ಣೀರು ಆಗದೆ ಇರುವಂತ ಒಂದು ಸಮುದಾಯ, ಒಂದು ವರ್ಗ ಖಮೇನಿ ಸಾವಿಗೆ ಪ್ರೊಟೆಸ್ಟ್ ಮಾಡ್ತಾರೆ, ಕಣ್ಣೀರಾಗ್ತಾರೆ. ಸೊ ತಾವು ಹೇಗೆ ಇದನ್ನ ವಿಶ್ಲೇಷಣೆ ಮಾಡ್ತೀರಿ ಸರ್? ಹಿಟ್ಲರು ಜರ್ಮನಿಯ ನಾಜಿಯ ಜೂಯಿಶ್ ಅನ್ಕೊಂಡ ಒಬ್ಬ ನರಹಂತಕ. ಎಷ್ಟೋ ಜನಕ್ಕೆ ಖಮೇನಿ ಮಾಡಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಗೊತ್ತಿಲ್ಲ. ಮನುಷ್ಯತ್ವದ ಬರೀ ಮನುಷ್ಯನ ಒಂದು ಆದಿಯಲ್ಲಿ ಮಾತಾಡೋದಾದ್ರೆ 1980 ಇಲ್ಲಿವರೆಗೂ 40,000 ಸಾವುಗಳನ್ನ ಕಂಡಿರ್ತಕ್ಕಂಥ ಇರಾನಲ್ಲಿ ಖಮೇನಿನೇ ಮೂಲ ಕಾರಣ ಆಗಿರ್ತಾನೆ. ಹೆಣ್ಮಕ್ಕಳಿಗೆ ಬುರ್ಕಾ ಪದ್ಧತಿಯನ್ನು ತಂದು ಅವರ ಫ್ರೀಡಮ್ ಅನ್ನ ಕಿತ್ಕೊಂಡಿರ್ತಕ್ಕಂಥ ವೆರಿ ಲಿಬರಲ್ ಸೊಸೈಟಿ ಇರಾನ್. 1979 ಮ್ಯೂಸಿಕ್ ಅನ್ನ ಬ್ಯಾನ್ ಮಾಡುವ ದೇಶ ಅದು. 79ಗಿನ ಮುಂಚೆ ಅನೇಕ ಮ್ಯೂಸಿಕ್ ಬ್ಯಾಂಡ್ಗಳು ಅಲ್ಲಿ ಇರಾನ್ ನಲ್ಲಿ ರಾಜಿಸ್ತಾ ಇತ್ತು. ತೆಹರಾನ್ ವಾಸ್ ಕಾಲ್ಡ್ ದಿ ಎಂಟ್ರಿ ಆಫ್ ಯುರೋಪ್. ಯುರೋಪಿನ ಎಲ್ಲಾ ಕಲ್ಚರ್ ಇತ್ತು. ಹೆಣ್ಮಕ್ಳು ತಮಗ್ ಬೇಕಾಗಿರೋ ಬಟ್ಟೆ, ತಮಗೆ ಎಷ್ಟು ಬೇಕಾಗಿತ್ತು ಫ್ರೀಡಮ್ ಇತ್ತು. ಎಲ್ಲವನ್ನೂ ತೆಗೆದು ಹಾಕಿದ್ದೆ ಈ ಅಯಾತುಲ್ಲಾ ಖೊಮೇನಿ. ಅವನ ಮಾತನ್ನ ಧಿಕ್ಕರಿಸಿದ್ರೆ ಹಿಟ್ಲರ್ ರೀತಿಯಲ್ಲಿ ಡಾಕ್ಯುಮೆಂಟೆಡ್ 40,000 ಜನರ ಮಾರಣ ಹೋಮ ಆಗಿರ್ತಕ್ಕಂಥ ಒಬ್ಬ ಕ್ರೂರ ಮೃಗ. ಆತನನ್ನ ನಮ್ಮ ಗುರುಗಳು ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಅನೇಕ ಭಾರತದ ಮುಸಲ್ಮಾನರು, ಈ ಭಾರತದ ಮುಸಲ್ಮಾನರದು ಡಬಲ್ ಸ್ಟ್ಯಾಂಡರ್ಡ್. ಅಲ್ಲ ಬಿಟ್ರೆ ಬೇರೆ ಯಾರಿಗೂ ತಲೆಬಾಗೋದಿಲ್ಲ ಅಂತಾರೆ, ಒಂದೇ ಮಾತ್ರ ಹೇಳೋದಿಲ್ಲ ಅಂತಾರೆ, ಭಾರತ್ ಮಾತಾ ಕಿ ಜೈ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರಲ್ಲಿ ಒಬ್ಬ ಗುರುಗೆ ಅಥವಾ ಅವರ ಏನು ಧರ್ಮದ ಗುರುಗೆ ತಲೆಬಾಗ್ತಾರೆ, ಅಳ್ತಾರೆ. ಹರಾಮೆ ಅದು. ಅಲ್ಲ ಬಿಟ್ಟು ಬೇರೆ ಯಾರಿಗೂ ತಲೆಬಾಗೋ ಹೋಗಿಲ್ಲ, ಸ್ವತಃ ಅವ್ರ ತಾಯಿಗೂ ತಲೆಬಾಗೋ ಹೋಗಿಲ್ಲ. ಹೀಗಿರ್ಬೇಕಾದ್ರೆ ಆತನನ್ನ ಪೂಜೆ ಮಾಡ್ತೀನಿ, ಆತನ ಸಾವಿಗೆ ಅಳ್ತೀನಿ,
ಸ್ವಂತ ತಾಯಿಗೆ ತಂದೆಗೆ ಸಾವಿಗೆ ಅಳ್ದೇ ಇರೋರು ಎದೆ ಹರ್ಕೊಂಡು ಮೈ ಪರ್ಚ್ಕೊಂಡು ಬಳೆ ಎಲ್ಲ ಒಡ್ಕೊಂಡು ಅಳ್ತಾ ಇದ್ದಾರೆ. ಈ ಅಳೋದು ನೋಡಿದ್ರೆ ಏನು ನಾಟಕೀಯವಾಗಿದ್ಯಾ? ಏನು ಅವರ ಕೊಡುಗೆ? ಏನಾದ್ರು ಭಾರತಕ್ಕೆ ಏನಾದ್ರು ಫಂಡ್ ಕಟ್ಸಿದ್ರ, ಹಾಸ್ಪಿಟಲ್ ಕಟ್ಸಿದ್ರ, ಎಜುಕೇಶನ್ ಏನಾದ್ರು ದುಡ್ಡು ಕೊಟ್ರ? ಇಲ್ಲ. ದುಡ್ಡು ಕೊಟ್ಟಿರೋದು ಕಾಶ್ಮೀರಿನ 91ರ ಭಾಗ ಆಗ್ಲಿಕ್ಕೆ ದುಡ್ಡು ಕಳಿಸಿದ್ದಾರೆ. ಭಾರತದ ವಿರುದ್ಧ ನಡೆದ ಅನೇಕ ಪಿತೂರಿಗಳಲ್ಲಿ ಇರಾನಿನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಅಯತುಲ್ಲಾ ಖೊಮೇನಿದು. 91ರ ಕಾಶ್ಮೀರಲ್ಲಿ ನರಮೇಧ ನಡೀತು. 5 ಲಕ್ಷ ಹಿಂದೂಗಳು ಓಡೋದ್ರು. ನೇರವಾಗಿ ಅವರ ಟ್ವೀಟ್ಗಳಲ್ಲಿ ಅಯತುಲ್ಲಾ ಖೊಮೇನಿಯ ಟ್ವೀಟ್ಗಳಲ್ಲಿ ನಿಮ್ಮ ಸ್ವತಂತ್ರಕ್ಕೆ ಹೋರಾಟಕ್ಕೆ ನನ್ನ ಭಾಗಿ ಇದ್ದೀನಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳುವ ಟ್ವೀಟ್ಗಳು ಈಗಲೂ 2020ರಲ್ಲಾಗಿರ್ಬೋದು 21ರಲ್ಲಾಗಿರ್ಬೋದು ಅವರ ಟ್ವೀಟ್ಗಳಲ್ಲಿ ನೋಡ್ಕೋಬಹುದು. ಭಾರತ ವಿರುದ್ಧ ಮಾಡಿರ್ತಕ್ಕಂಥ ಪಿತೂರಿಗಳು ಮತ್ತು ಅವರ ವಿರುದ್ಧ ಮಾಡಿರ್ತಕ್ಕಂಥದ್ದು ಅನೇಕ ಇದೆ. ಅವರನ್ನ ಇವರು ಹೋಗಿ ಪೂಜೆ ಮಾಡಿ ಎದೆ ಹೊಡ್ಕೊಂಡು ಮೌನ ಮಾಡಿ ರಂಜಾನ್ ಹಬ್ಬದಲ್ಲಿ 3 ದಿನ ಕಪ್ಪು ಬಟ್ಟೆ ಹಾಕೊಂಡು ಯಾರನ್ನ ಪೂಜೆ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಿದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಮದ್ರಸ ಪಾಠವೇ ಇದಕ್ಕೆ ಮೂಲ ಕಾರಣ ಆಗುತ್ತೆ. ಈ ಮದ್ರಸ ಪಾಠದಲ್ಲೇ ಮೂರ್ತಿ ಪೂಜೆ ಮಾಡೋರನ್ನ ಧಿಕ್ಕರಿಸಿ ಹಿಂದೂಗಳನ್ನ ಕಾಫಿರ್ಗಳನ್ನ ಕೊಲ್ಲಿ ಅಂತ ಹೇಳಿಕೊಡುವ ಪಾಠವನ್ನ ದಿನಕ್ಕೆ 5 ಸಲ ಕಲ್ತು ಇವತ್ತು ಭಾರತ್ ಮಾತಾಕಿ ಜೈ ಹೇಳೋದು ಬಿಟ್ಬಿಟ್ಟು ಇರಾನಿಗೆ ಜೈ ಹೇಳುವ ಪರಿಸ್ಥಿತಿ ನಮಗ್ ಬಂದಿದೆ. ನಾನು ಇವ್ರು ಕೇಳೋದು ಒಂದೇ ಪ್ರಶ್ನೆ. ಫೆಬ್ರವರಿ 14 ಪುಲ್ವಾಮಾದಲ್ಲಿ 47 ಭಾರತೀಯ ಸೈನಿಕರು ಹೋದ್ರಲ್ಲ, ಕಣ್ಣೀರು ಬರಲಿಲ್ಲ. ಹೋದ ವರ್ಷ ಟೂರಿಸ್ಟ್ ಅಂತ ಹೋಗಿರ್ತಕ್ಕಂಥ ನಮ್ಮ ಹಿಂದೂಗಳು ಜಾತಿ ಕೇಳಿ ಹೊಡೆದ್ರಲ್ಲ ಪೆಹಲ್ಗಾಮಲ್ಲಿ, ಕಣ್ಣೀರಿಲ್ಲ. 91ರಲ್ಲಿ ಹಿಂದೂಗಳು ಪಲಾಯನ ಮಾಡಿದ್ರಲ್ಲ, ಕಣ್ಣೀರು ಬರಲಿಲ್ಲ. 6 ತಿಂಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ದಾಸ್ ಅಂತ ಯುವಕನನ್ನ ನಡು ಬೀದಿಯಲ್ಲಿ ಮರಕ್ಕೆ ಕಟ್ಟಿ ಸುಟ್ಟಾಕಿದ್ರಲ್ಲ, ಕಣ್ಣೀರು ಬರಲಿಲ್ಲ. ಇವ್ರಿಗೆ ಕಣ್ಣೀರು ಬರೋದು ಪ್ಯಾಲೆಸ್ತೈನ್ ಮತ್ತು ಇರಾನ್ ಬಗ್ಗೆ. ಪ್ರಶ್ನೆ ಕೇಳಿದ್ರೆ ಮನುಷ್ಯತ್ವ ಅಂತ ಹೇಳ್ತಾರೆ. ಮನುಷ್ಯತ್ವ ಅವರಿಗೆ ಬಾಂಗ್ಲಾದೇಶಲ್ಲಿ ಕಾಣಲಿಲ್ಲ, ಕಾಶ್ಮೀರಲ್ಲಿ ಕಾಣಲಿಲ್ಲ. ಅವರಿಗೆ ಮನುಷ್ಯತ್ವ ಕಾಣ್ತಾ ಇರೋದು ಕೇವಲ ಇರಾನು ಮತ್ತು ಗಾಜಾ. ಇದು ಕೇವಲ ಮದ್ರಸದಲ್ಲಿ ಓದಿರ್ತಕ್ಕಂಥ ಬುದ್ಧಿಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಫಾರಿನ್ ನೀತಿಗಳು, ಫಾರಿನ್ ಪಾಲಿಸಿಗಳು, ಬೇರೆ ದೇಶ ಜೊತೆಗೆ ಹೇಗೆ ಇರಬೇಕು ಅನ್ನೋದನ್ನ ನಮಗೆ ಪಾಠ ಮಾಡ್ತಾ ಇದ್ದಾರೆ. ಅದಕ್ಕೆ ವಿದೇಶಾಂಗ ಮಂತ್ರಿ ಇದ್ದಾರೆ, ಪ್ರಧಾನ ಮಂತ್ರಿ ಇದ್ದಾರೆ. ನಾವು ಹೇಗಿರ್ಬೇಕು, ಏನ್ ಮಾಡಬೇಕು ಅನ್ನೋದನ್ನ ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ. ಇವ್ರ ಹತ್ರ ನಾವು ಪಾಠ ತಗೊಂಡು ನೆಸಿಟಿ ಇಲ್ಲ. ಸರ್, ಇನ್ನು ಇಸ್ರೇಲ್ ಮತ್ತೆ ಅಮೆರಿಕ ಇರಾನ್ ಮೇಲೆ ಈ ರೀತಿ ಅಂದ್ರೆ ಯುದ್ಧ ಸಾರ್ತಾ ಇರುವಂತದ್ದು, ಈಗ ಚರ್ಚೆ ಆಗ್ತಾ ಇರುವಂತದ್ದು ಏನಂದ್ರೆ ನರೇಂದ್ರ ಮೋದಿ ಅವರಾಗಿರ್ಬೋದು ಅಥವಾ ಭಾರತ ಆಗಿರ್ಬೋದು, ಯಾರ ಪರಾನ ಇರಬೇಕು, ಯಾರಿಗೆ ಬೆಂಬಲ ಸೂಚಿಸಬೇಕೆನ್ನುವಂತ ಚರ್ಚೆ ಆಗ್ತಾ ಇರುವಂತದ್ದು. ಯುದ್ಧ ಮಾಡ್ತಾ ಇರೋದು ಅಮೆರಿಕ ಇಸ್ರೇಲ್ ಜೊತೆಗೆ. ಯಾರನ್ನ ಬಗ್ಬಡಿತಾ ಇದ್ದಾರೆ? ಇರಾನ್ ಬಗ್ಬಡಿತಾ ಇದ್ದಾರೆ. ಇರಾನ್ ಏನು? ಇರಾನು ಪ್ರತಿ ಸಲ ಧಮಕಿ ಹಾಕ್ತಾ ಇರುತ್ತೆ ಒಂದು ಪುಟ್ಟ ನೇಷನ್ಗೆ, ಇಸ್ರೇಲ್ಗೆ. ಬಾಂಬ್ ಹಾಕ್ಬಿಡ್ತೀನಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀನಿ, ನಿಮ್ಮನ್ನ ಮುಗಿಸ್ಬಿಡ್ತೀವಿ. ಅವರು ಮಾತಾಡೋದು ಭಯೋತ್ಪಾದನೆ, ಅವ್ರು ಮಾತಾಡೋದು ಗನ್ನು, ಅವ್ರು ಮಾತಾಡೋದು ಮಿಸೈಲು, ಅವ್ರು ಮಾತಾಡೋದು ಸರ್ವನಾಶ. ಅದಕ್ಕೆ ಪ್ರತಿರೋಧವಾಗಿ ಆ ದೇಶ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೆ ಇರಾನ್ ಅಟ್ಯಾಕ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹೇಗೆ ನಾವು ಕಾರ್ಗಿಲ್ ಯುದ್ಧವನ್ನ ಪಾಕಿಸ್ತಾನದಲ್ಲಿ ಮಾಡಿ ನಮ್ಮ ಗಡಿಯನ್ನ ಸಂರಕ್ಷಣೆ ಮಾಡ್ಕೊಂಡ್ವೋ, ಭಾರತದ ಪ್ರಜೆಗಳನ್ನ ಹೇಗೆ ನಾವು ಮಾಡ್ಕೊಂಡ್ವೋ, ಅದೇ ರೀತಿ ಇಸ್ರೇಲ್ ಮಾಡ್ತಾ ಇದೆ, ಅದೇ ರೀತಿ ಅಮೆರಿಕ ಮಾಡ್ತಾ ಇದೆ. ಅವರಲ್ಲಿ ನಾವು ಹೋಗಿ ಹೇಗೆ ಹೇಳಕ್ಕಾಗತ್ತೆ? ಮಾಡ್ತಾ ಇರೋದವ್ರು, ಮಾಡಿಸ್ಕೊಂತ ಇರೋದವ್ರು. ಇಲ್ಲಿ ಭಾರತದವ್ರಿಗೆ ಯಾಕೆ ಮಾತಾಡ್ಬೇಕು ಅನ್ನೋ ನನ್ನ ಪ್ರಶ್ನೆಗೆ ಅರ್ಥ ಆಗ್ತದೆ. ಇನ್ನು ಪ್ರೊಟೆಸ್ಟ್ ಮಾಡುವಂತವ್ರಿಗೆ ತಾವ್ ಏನ್ ಹೇಳ್ಬೋದು ಸರ್? ಅಂದ್ರೆ ಈ ಖಮೇನಿ ಸಾವಿಗೆ ಕಣ್ಣೀರ್ ಹಾಕೊಂಡು ಪ್ರೊಟೆಸ್ಟ್ ಮಾಡುವಂತವ್ರಿಗೆ ಏನ್ ಹೇಳ್ಬೋದು ಸರ್? ಮನುಷ್ಯತ್ವ, ಇನ್ಸಾನಿಯತ್, ನಿಮ್ಮ ಭಾಷೆ ಹೇಳಿದ್ರೆ ಇನ್ಸಾನಿಯತ್, ಬ್ರದರ್ಹುಡ್,
ನಿಮಗೆ ಸೆಲೆಕ್ಟಿವ್ ಆಗಿದೆ. ಕೇವಲ ಇರಾನ್ ಮತ್ತು ಪ್ಯಾಲೆಸ್ತೀನ್ ಕಣ್ಣಿಗೆ ಬೀಳುತ್ತೆ, ಬಾಂಗ್ಲಾದೇಶ ಕಣ್ಣಿಗೆ ಬೀಳೋದಿಲ್ಲ, ಕಾಶ್ಮೀರ್ ಕಣ್ಣಿಗೆ ಬೀಳೋದಿಲ್ಲ. ಇಲ್ಲಿ ನಡೆಯುವ ಅನೇಕ ಲವ್ ಜಿಹಾದ್ ಸಾವುಗಳು ನಿಮ್ ಕಣ್ಣಿಗೆ ಬೀಳೋದಿಲ್ಲ. ಕೇವಲ ಧರ್ಮದ ಆಧಾರದ ಮೇಲೆ ಒಬ್ಬರನ್ನ ನೀವು ಓಲೈಕೆ ಮಾಡ್ತೀನಿ ಅಂದ್ರೆ ಆ ಧರ್ಮನೇ ಸುಳ್ಳು ಅಂತ ನನ್ನ ಅಭಿಪ್ರಾಯ. ಸರ್, ಇನ್ನು ಯುದ್ಧದ ಭೀಕರತೆ ನಾವು ನೋಡ್ತಾ ಇದೀವಿ. ಇರಾನ್ ಕಡೆನೂ ಸಾವು ನೋವು ಆಗ್ತಾ ಇದೆ, ಇಸ್ರೇಲ್ನಲ್ಲೂ ಸಾವು ನೋವು ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೆಂಗೆ ವಿಮರ್ಶೆ ಮಾಡ್ಬೋದು? ಅಂದ್ರೆ ಇಂಡಿಯಾ ಪಾಕಿಸ್ತಾನಲ್ಲೂ ಕೂಡ ಇಂಥದ್ದೊಂದು ಯುದ್ಧದ ವಾತಾವರಣ ಬಂದ್ರೆ ಅಲ್ಲಿ ಶಾಂತಿ ನೆಲೆಸೋದಕ್ಕೆ ನಾವು ಟ್ರೈ ಮಾಡ್ಬೇಕಾಗುತ್ತಾ ಅಥವಾ ಯುದ್ಧ ಘೋಷಣೆ ಮಾಡ್ಬೇಕಾಗುತ್ತಾ? ಈ ಸಂದರ್ಭ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಸರ್? ಮಾಡು ಇಲ್ಲವೇ ಮಡಿ. ಪ್ರತಿ ಸಲ ಸಣ್ಣ ಸಣ್ಣ ಬಾಂಬ್ಗಳನ್ನು ಹಾಕೋದು, ಟೆರರಿಸ್ಟ್ಗಳನ್ನ ಬೆಳೆಸೋದು, ಅವರಿಗೆ ದುಡ್ಡು ಕೊಡೋದು. ಅಯಾತುಲ್ಲಾ ಖಮೇನಿ ಮಾಡಿದ್ದೇನು? ಹಮಾಸ್ ಅಂತ ನರಹಂತಕ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಬೆಂಬಲ ಕೊಟ್ಟಿದ್ದು. ಅಯಾತುಲ್ಲಾ ಖಮೇನಿ ಮಾಡಿದ್ದೇನು? ಕಾಶ್ಮೀರದಲ್ಲಿ ಲಿಬರೇಷನ್ ಮಾಡುವ ಲಷ್ಕರ್ ಎ ತೊಯ್ಬಾಗೆ ದುಡ್ಡು ಕೊಟ್ಟಿದ್ದು, ಅವರನ್ನ ಬೆಳೆಸಿದ್ದು, ಪ್ರೋತ್ಸಾಹ ಮಾಡಿದ್ದು. ಅದನ್ನ ಹೇಗಾದ್ರು ತೆಗಿಬೇಕು ಅಂದ್ರೆ ಈ ತರದ ದುಷ್ಟ ಶಕ್ತಿಗಳನ್ನ ಪರ್ಮನೆಂಟ್ ಆಗಿ ಸರ್ವನಾಶ ಮಾಡಬೇಕು. ಇನ್ನು ಯುದ್ಧಕ್ಕೆ ಕಾರಣ ಏನ್ ಅನ್ಸುತ್ತೆ ಸರ್ ತಮ್ಗೆ? ಇದೇ ಮೇನ್ ರೀಸನ್ ಅನ್ಸುತ್ತಾ ಅಮೆರಿಕ ಇಸ್ರೇಲ್ ಒಟ್ಟಿಗೆ ಯುದ್ಧ ಮಾಡೋದಕ್ಕೆ ಕಾರಣ? ಯುದ್ಧಕ್ಕೆ ಕಾರಣಗಳು ಅನೇಕ ಲಿಬ್ರಲ್ ಮೀಡಿಯಾಗಳು ಇದು ಅಲ್ಲಿರೋ ಪೆಟ್ರೋಲ್ಗೆ, ಅಲ್ಲಿರೋ ಡೀಸೆಲ್ಗೆ, ಅಲ್ಲಿರೋ LPG ಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 1979 ಅಯಾತುಲ್ಲಾ ಖಮೇನಿ ಬರೋಕ್ಕೂ ಮುಂಚೆ ಅಲ್ಲಿ ಡೆಮೋಕ್ರೆಟಿಕ್ ಸೆಟಪ್ ಇತ್ತು. ಸರ್ವಾಧಿಕಾರಿ ಬಂದಿದ್ದು 1979. ಇಫ್ ಯು ಲುಕ್ ಅಟ್ ಇರಾನ್ ಹಿಸ್ಟ್ರಿ, ಹೇಗ್ ಬಂದ್ರು? ಕೇವಲ ಧರ್ಮದ ಆಧಾರ ಮೇಲೆ ಬಂದಿದ್ದು. 1400 years ಬ್ಯಾಕ್ ಇರಾನ್ ವಾಸ್ ಅ ಝೊರಾಸ್ಟ್ರಿಯನ್. ಝೊರಾಸ್ಟ್ರಿಯನ್ ಅಂದ್ರೆ ಝೊರಾಸ್ಟ್ರಿಯನ್ ಜಾತಿ ಪದ್ಧತಿಯಲ್ಲಿ ಅಥವಾ ಧರ್ಮ ಪದ್ಧತಿಯಲ್ಲಿ ನೇಚರ್ ಅನ್ನ ಪೂಜೆ ಮಾಡುವುದು, ಅಗ್ನಿಯನ್ನ ಪೂಜೆ ಮಾಡುವುದು, ನೀರನ್ನ ಪೂಜೆ ಮಾಡೋದು, ಬೆಟ್ಟ ಗುಡ್ಡಗಳನ್ನ ಪೂಜೆ ಮಾಡುವ ಸಂಸ್ಕೃತಿ ಇರಾನ್ನಲ್ಲಿತ್ತು. ನಮ್ಮ ಈಗಿನ ಪಾರ್ಸಿಯ ಧರ್ಮ ಅಲ್ಲಿಗೆ ತುಂಬಾ ಝೊರಾಸ್ಟ್ರಿಯನ್ ಧರ್ಮಕ್ಕೂ ಎಲ್ಲೋ ಒಂದ್ ಕಡೆ ಸಮತೋಲನ ಇತ್ತು. ಅದನ್ನ ಚೇಂಜ್ ಮಾಡಿದ್ದು ಧರ್ಮದ ಆಧಾರದ ಮೇಲೆ ಅಯಾತುಲ್ಲಾ ಖಮೇನಿ 79 ಇರಾನ್ ಲಿಬರೇಷನ್ ಮೂವ್ಮೆಂಟ್ ಅಂತ ಆಗತ್ತೆ. ಜಾತಿಯ ಆಧಾರದ ಮೇಲೆ ದೇಶನ ಆಳಕ್ ಹೋಗಿ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ತೀನಿ ಅಂತ ಹೇಳೋದು, ಇಸ್ರೇಲ್ ನನ್ನ ದುಶ್ಮನ್, ಅವರನ್ನ ಸರ್ವನಾಶ ಮ್ಯಾಪ್ ಅಲ್ಲೇ ಇಲ್ದಂಗಿರೋ ಮಾಡ್ತೀನಿ ಅಂತ ಹೇಳೋದು, ಇದೆಲ್ಲ ಹೇಳಿದಾಗ ನಮ್ಮನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವು ನಮ್ಮನ್ನು ಯಾರು ಎಚ್ಚರಿಕೆ ಮಾಡ್ತಾ ಇದ್ದಾರೋ ಅವರಲ್ಲಿರುವ ಬತ್ತಳಿಕೆಯನ್ನು ಮುಗಿಸ್ಬೇಕು, ಅವರಲ್ಲಿರ್ತಕ್ಕಂಥ ಬೆಲಾಸ್ಟಿಕ್ ಮಿಸೈಲ್ಗಳನ್ನ ತೆಗಿಬೇಕು, ಅವರಲ್ಲಿರ್ತಕ್ಕಂಥ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ಗಳನ್ನ ತೆಗಿಬೇಕು, ಅವರಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸಬೇಕು ಅನ್ನುವ ಉದ್ದೇಶದಿಂದ ಇಸ್ರೇಲ್ ಅಟ್ಯಾಕ್ ಮಾಡಿದ್ರಲ್ಲಿ ತಮ್ಮನ್ನ ತಾವು ಕಾಪಾಡಲಿಕ್ಕೆ ಮಾಡಿರ್ತಕ್ಕಂಥ ದಿಟ್ಟ ಹೆಜ್ಜೆಗೆ ನನ್ನ ಬೆಂಬಲ ಇದೆ. ಸರ್, ಇನ್ನು ಸರ್ ಈ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಇಂಪೋರ್ಟ್ ಆಗ್ತಾ ಇದ್ದಂತ ತೈಲ ಬೆಲೆ ಕೂಡ ಬೆಲೆ ಏರಿಕೆಗಳು ಎಲ್ಲಾದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತ ಚರ್ಚೆಗಳು ಆಗ್ತಾ ಇರುವಂತದ್ದು. ನೋಡಿ, ಇಫ್ ಯು ಲುಕ್ ಅಟ್ ಒಂದು 100 ಲೀಟರ್ ಡೀಸೆಲ್ ಅನ್ನು ನಾವು ಆಮದು ಮಾಡ್ಕೊಂಡ್ರೆ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಸಾಮಾನ್ಯ ಭಾರತೀಯರಿಗೆ ಗೊತ್ತಿರಬೇಕು. 100 ಲೀಟರ್ ಅಥವಾ 100 ಗ್ಯಾಲನ್ ನ್ಯಾಚುರಲ್ ಆಯಿಲ್ ಅನ್ನ ನಾವೇನೋ ಇಂಪೋರ್ಟ್ ಮಾಡ್ಕೊಂತ ಇದ್ರೆ ಶೇಕಡವಾರು 45ರಿಂದ 60ರಷ್ಟು ರಷ್ಯಾದಿಂದ ಬರುತ್ತೆ. ಮಿಕ್ಕಿದ್ದು ಅನೇಕ ಸೌತ್ ಅಮೆರಿಕನ್ ಕಂಟ್ರೀಸ್ ಬರುತ್ತೆ. ಕೇವಲ 19% ಮಾತ್ರ ಇರಾನಿಂದ ಬರ್ತಾ ಇತ್ತು, ಸೌದಿ ಅರೇಬಿಯನ್ ಬರ್ತಾ ಇದೆ, ಒಮಾನಿಂದ ಬರ್ತಾ ಇದೆ. ಸೊ ಈ ಶೇಕಡವಾರು ನೋಡಕ್ ಹೋದ್ರೆ ಕೇವಲ 19% ಅಷ್ಟು ಮಾತ್ರ ನಾವು ಡಿಪೆಂಡೆಂಟ್ ಆಗಿರೋದು ಇರಾನ್ ಮೇಲೆ. ಸೊ ಐ ಥಿಂಕ್ ದಟ್ಸ್ ಅ ವೆರಿ ಸ್ಮಾಲ್ ಅಮೌಂಟ್. ಇದನ್ನ ರಷ್ಯಾ ಅವ್ರು ಮನಸ್ಸು ಮಾಡಿದ್ರೆ ನಾಳೆ ಬೆಳಿಗ್ಗೆನೆ 19% ಅನ್ನ ಡಬಲ್ ಮಾಡಿ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಡೆಫಿಸಿಟ್, ನಮಗೆ ಬೇಕಾಗಿರ್ತಕ್ಕಂಥ ಆಮದನ್ನ ಪೂರೈಸಬಹುದು. ಸರ್, ಇನ್ನು ಖಮೇನಿ ಸಾವಿಗೆ ನರೇಂದ್ರ ಮೋದಿ ಅವರು ಕನಿಷ್ಠ ಒಂದು ಸಂತಾಪವನ್ನು ಸೂಚಿಸಲಿಲ್ಲ ಎನ್ನುವಂತ ಆರೋಪವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂತದ್ದು. ಸರ್ ನೋಡಿ, ಚುನಾಯಿತ ಪ್ರತಿನಿಧಿಯಾಗಿ ಪ್ರಜಾಪ್ರಭುತ್ವದ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇನ್ನೊಂದು ಪ್ರಜಾಪ್ರಭುತ್ವ ದೇಶಕ್ಕೆ ಶುಭಾಶಯ ಹೇಳ್ಬೋದು, ಅಥವಾ ಇನ್ನೊಂದು ಚುನಾಯಿತ ಪ್ರತಿನಿಧಿಗೆ ಹೇಳ್ಬೋದು. ಈತ ಧರ್ಮಗುರು, ಧರ್ಮದ ಆಧಾರದ ಮೇಲೆ ಡಿಕ್ಟೇಟರ್ ಆಗಿ ಒಂದು ಪವರ್ ಹಿಡ್ಕೊಂಡಿರ್ತಕ್ಕಂಥದ್ದು. ಎಲೆಕ್ಷನ್ ಆಗಿಲ್ಲ ಅಲ್ಲಿ, ಅವಾಗ ಅವ್ರನ್ನ ಹೇಗೆ ರೆಕಗ್ನೈಸ್ ಮಾಡೋದು? ಕೇವಲ ಧರ್ಮದ ಆಧಾರದ ಮೇಲೆ ಇರಾನು
ಮಾಡಿರ್ತಕ್ಕಂಥ ಪಾಲಿಸಿ ಬಗ್ಗೆ ಅಲ್ಲಿರ್ತಕ್ಕಂಥ ವಿರೋಧ ಮಾಡ್ತಾ ಇದ್ದಾರೆ. ಇರಾನಲ್ಲಿ ಇವಾಗ ಹಬ್ಬದ ವಾತಾವರಣ. ಇರಾನಲ್ಲಿ ಈಗ ದಿವಾಲಿನೂ ಬಂದಿದೆ, ದಸರಾನೂ ಬಂದಿದೆ, ಹೋಲಿನೂ ಬಂದಿದೆ. ಆ ತರದ ಹಬ್ಬದ ವಾತಾವರಣ, ಅಲ್ಲಿನ ಜನ ಖುಷಿಯಿಂದ ಕುಣಿತಾ ಇದ್ದಾರೆ. ಇಲ್ಲಿ ಬಳೆ ಹೊಡ್ಕೊಂಡು ಎದೆ ಹೊಡ್ಕೊಂಡು ಜನ ಅಳ್ತಾ ಇದ್ದಾರೆ. ಅವ್ರು ಗೊತ್ತು ನಿಜವಾದ ಪ್ರಾಬ್ಲಮ್. ಆ ಒಬ್ಬ ವ್ಯಕ್ತಿ, ಆ ಒಬ್ಬ ರಾಕ್ಷಸ ಹೇಗೆ ಇರಾನ ಜನರ ಬದುಕನ್ನ ಹಾಳು ಮಾಡಿದ್ದ, ಹೇಗೆ ಓಪನ್ ಮಾರ್ಕೆಟ್ ಅಲ್ಲಿ ಗಲ್ಲಿಗೇರಿಸ್ತಾ ಇದ್ದ, ಹೇಗೆ 40,000 ಜನರ ನರಮೇಧ ಮಾಡಿದ್ದ ಅನ್ನೋದು ಆ ಜನಕ್ಕೆ ಗೊತ್ತು. ಅವ್ರಿಗೆ ಅಯಾತುಲ್ಲಾ ಖಮೇನಿಯ ಸಾವನ್ನ ಸಂಭ್ರಮಿಸ್ತಾ ಇದ್ದಾರೆ. ಅದು ಅರಿಯದ ನಮ್ಮ ಭಾರತ ಮುಸಲ್ಮಾನರು ಕೇವಲ ಧರ್ಮದ ಆಧಾರದ ಮೇಲೆ ಇವತ್ತು ಕಬ್ಬಟ್ಟೆ ಹಾಕೊಂಡು ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಸರ್, ಇನ್ನು ಕಡೆಯದಾಗಿ ಸರ್, ಪಬ್ಲಿಕ್ ಟಿವಿ ರಂಗಣ್ಣ ಸರ್ ಮಾತನಾಡಿರುವಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಆ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಿಂದೂಗಳು ನಾವು ನೀವೇನಾದ್ರೂ ಸತ್ರೆ ಅಳೋದಕ್ಕೆ ಇರೋದು ಒಂದೇ ದೇಶ, ಅದು ಭಾರತ ದೇಶ. ಬಟ್ ಮುಸಲ್ಮಾನರದು ಅಂದ್ರೆ ಅನ್ಯ ಧರ್ಮಿಗಳದ್ದು ಹಂಗಲ್ಲ ಕತೆ, ಹೌದು ಸಾಕಷ್ಟಿದೆ ಅನ್ನೋ ಹೇಳಿದ್ರು. ಆ ಮಾತನ್ನ ಹೇಳಿದ್ರು. ಅದೆಲ್ಲೋ ಒಂದ್ ಕಡೆ ಈಗ ಸತ್ಯ ಆಗ್ತಾ ಇದೆ ನೋಡಿ. ಖಮೇನಿ ಎಲ್ಲೋ ಇರಾನ್ ನಲ್ಲಿ ಸಾವಿಗೀಡಾದ್ರೆ ಇಲ್ಲಿ ಕಣ್ಣೀರ್ ಆಗ್ತಾರೆ ಭಾರತದಲ್ಲಿ. ಸೊ ಇದು ಈ ಮೂಲಕ ಹಿಂದೂಗಳಿಗೆ ಏನ್ ಸಂದೇಶ ಏನ್ ಕೊಡ್ಬೋದು ಸರ್? ಇದೇನ್ ಮೆಸೇಜ್ ಹೇಳುತ್ತೆ ಅಂತ ಹೇಳಿ. ವಿಶ್ವದಲ್ಲೇ ಇದ್ದಿದ್ದ ಮೊದಲನೆಯ ಹಿಂದೂ ರಾಷ್ಟ್ರ ನೇಪಾಲ್ ಇತ್ತು. ಎರಡನೇ ಹಿಂದೂ ರಾಷ್ಟ್ರ ಭಾರತ ಇತ್ತು. ನೇಪಾಳನ್ನ ಚೈನಾ ಅವರದವರ ಅತಿಕ್ರಮದಿಂದ ಅಲ್ಲಿ ಸೆಕ್ಯುಲರ್ ಕಮ್ಯುನಿಸ್ಟ್ ಅಂತ ಹೇಳಿ ಈಗ ಅಲ್ಲಿ ಜನರಿಗೆ ಅರ್ಥ ಆಗಿ ಮತ್ತೆ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವಿದ್ದಿದ್ದು ಹಿಂದೂ ರಾಷ್ಟ್ರ, ಪಕ್ಕದ ಪಾಕಿಸ್ತಾನವೂ ಹಿಂದೂ ರಾಷ್ಟ್ರ, ಪಕ್ಕದ ಅಫ್ಘಾನಿಸ್ತಾನವೂ ಹಿಂದೂ ರಾಷ್ಟ್ರ. ಮುಸ್ಲಿಂ ಮತಾಂಧರು ಅದನ್ನ ಕನ್ವರ್ಟ್ ಮಾಡ್ಕೊಂಡು ಬಂದು ಇವತ್ತು ಅಫ್ಘಾನಿಸ್ತಾನ ಇದ್ದ ಅತ್ಯಂತ ಪುರಾತನ ಬುದ್ಧ ದೇವಾಲಯವನ್ನು ಹೊಡೆದಾಕಿದ್ರು. ಪಾಕಿಸ್ತಾನದಲ್ಲಿದ್ದ ಸ್ವತಂತ್ರತೆಗಳ ಮುಂಚೆ ಇದ್ದ 30% ಹಿಂದೂಗಳು ವಲಸೆ ಬಂದ್ರು. ಕೇವಲ 1% ಮಾತ್ರ ಪಾಕಿಸ್ತಾನದಲ್ಲಿದ್ದಾರೆ. ಇಂಡೋನೇಷ್ಯಾ ವಾಸ್ ಅ ಹಿಂದೂ ಕಂಟ್ರಿ, ಅದು ಸರ್ವನಾಶ ಆಗಿ ಮುಸ್ಲಿಂ ಆಗಿದೆ. ಮಲೇಷ್ಯಾ ಹಿಂದೂ ಕಂಟ್ರಿ, ಅಲ್ಲಿ ಹಿಂದೂಗಳೆಲ್ಲ 0 ಆಗಿ ಕೇವಲ ಮುಸ್ಲಿಂ ಧರ್ಮ ಇದೆ ಇಲ್ಲಿ. ಆದ್ರೆ ಪದ್ಧತಿ ಮತ್ತು ಸಂಸ್ಕೃತಿಯನ್ನ ಬಿಡದ ಇಂಡೋನೇಷ್ಯಾ ಈಗಲೂ ಸಹ ರಾಮಾಯಣ ಮತ್ತು ಮಹಾಭಾರತವನ್ನ ತನ್ನ ಸ್ಕೂಲ್ ಎಜುಕೇಶನ್ ಹೇಳ್ಕೊಡುತ್ತೆ. ಇಂಡೋನೇಷ್ಯಾದ ಕರೆನ್ಸಿಯಲ್ಲಿ ಗಣಪತಿಯನ್ನ ಇರೋದನ್ನ ನೋಡಿದ್ದೀರಾ? ಗಣಪತಿ ವಿಗ್ರಹವನ್ನ ಪೂಜೆ ಮಾಡೋದು ನೋಡಿದ್ದೀರಾ? ಅವರ ಮುಖ್ಯ ಏರ್ಲೈನ್, ಇಂಡೋನೇಷಿಯನ್ ಏರ್ಲೈನ್ ಇಸ್ ಗರುಡ ಏರ್ಲೈನ್. ಯಾಕೆಂದ್ರೆ ರಿಲಿಜನ್ ಚೇಂಜ್ ಆಗಿರ್ಬೋದು, ಆದ್ರೆ ಹಿಸ್ಟ್ರಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಇರೋದೊಂದು ಭಾರತ. ನಾವು ಸೆಕ್ಯುಲರ್ ಅನ್ನೋ ಪದವನ್ನ 76ರಲ್ಲಿ ಸೇರಿಸಿದ್ದೀವಿ. ಅದನ್ನ ಹಿಂದೂ ರಾಷ್ಟ್ರವನ್ನ ನಮ್ಮ ಸ್ವತಂತ್ರನೇ ಆಗಿದ್ದು ಆನ್ ಬೇಸಿಸ್ ಆಫ್ ರಿಲಿಜನ್. 1947 ರಿಲಿಜನ್ ಬೇಸಿಸ್ ಮೇಲೆ. ಪಾಕಿಸ್ತಾನ ಜಾತಿ ಆಧಾರದ ಮೇಲೆ ಆಯ್ತು, ಹಿಂದೂಸ್ತಾನ ಹಿಂದೂ ಆಧಾರದ ಮೇಲೆ ಆಯ್ತು. ಕಾಂಗ್ರೆಸ್ ತನ್ನ ರಾಜಕೀಯ ಓಲೈಕೆಗಾಗಿ ತಮ್ಮ ಅಧಿಕಾರಕ್ಕೋಸ್ಕರ ಸೆಕ್ಯುಲರ್ ಅನ್ನೋ ಪದವನ್ನ ಸೇರಿಸಿ ಮುಸ್ಲಿಂ ಅಪೀಸ್ಮೆಂಟ್ ಮಾಡಿಕೊಂಡು ಇವತ್ತು ಭಾರತ ಈ ಪರಿಸ್ಥಿತಿ ಬಂದಿದೆ. ಎಸ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಶಾಂತ್ ಸಂಬರಗಿ ಸರ್ ಅವರ ಇವತ್ತಿನ ಮಾತುಗಳು. ಯುದ್ಧದ ಕುರಿತು, ಜೊತೆಯಲ್ಲಿ ಹಿಂದುತ್ವದ ಜಾಗೃತಿ ಕುರಿತು ಸಾಕಷ್ಟು ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಇಂತಹದೇ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.